ಹಲೋ ನಮಸ್ಕಾರ ಎಲ್ರಿಗೂ ಪವಿತ್ರ ಪವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿನಗಳ ನಂತರ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದೊಂದು ಚಿಕ್ಕ ರೆಸಿಪಿ ಅಂತಲೇ ಹೇಳ್ಬೋದು, ಬಟ್ ಸಖತ್ತಾಗಿರುತ್ತೆ. ಇವತ್ತು ಸ್ಪೆಷಲ್ ಟೀ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ಬನ್ನಿ. ಯಾಕಂದರೆ ನಮ್ಮೂರಲ್ಲಿ 1 ವೀಕಿಂದ ತುಂಬ ಮಳೆ ಆಗ್ತಾ ಇದೆ, ಹಂಗಾಗಿ ನಾ ಎಲ್ಲಿ ಲಾಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಟೀ ಮಾಡೋದೆಲ್ಲ ವಿಡಿಯೋ ಮಾಡಿ ಹಾಕಬೇಕಾ ಅಂತ ಯೋಚನೆ ಮಾಡಬೇಡಿ. ಇದು ಹಳೆ ಪದ್ಧತಿಯಲ್ಲಿ, ಹಳೆ ಕಾಲದಲ್ಲಿ ನಮ್ಮ ಹಿರಿಯರು ಇದೇ ರೀತಿ ಟೀ ಮಾಡ್ತಾಯಿದ್ರು. ಸೊ ಅದನ್ನು ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ. ಸೊ ಫಸ್ಟ್ ಇಲ್ಲಿ ಹಾಲನ್ನ ಕಾಯಿಸ್ಕೊಳ್ತಾ ಇದ್ದೀನಿ. ಸೊ ನಾನು ಒಂದು 2 ಮೆಂಬರ್ಸ್ಗೆ ಟೀ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಫಸ್ಟ್ ಹಾಲನ್ನ ಕಾಯಿಸ್ಕೊಳ್ತಾ ಇದ್ದೀನಿ. ಸೊ ಹಾಲೆಲ್ಲ ಚೆನ್ನಾಗಿ ಕುದ್ದ ಮೇಲೆ ಸೊ ಹಾಲನ್ನ ಸಪ್ರೇಟ್ ಮಾಡಿ ಒಂದು ಗ್ಲಾಸಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಈಗ ಡಿಕಾಷನ್ ಮಾಡಲಿಕ್ಕೆ ನೀರು ಹಾಕಿದ್ದೀನಿ ಅದೇ ಪಾತ್ರೆಯಲ್ಲಿ. ಸೊ ಇಲ್ಲಿ ಡಿಕಾಷನ್ ಮಾಡಲಿಕ್ಕೆ 2 ಮೆಂಬರ್ಸಿಗೆ ತಕ್ಕ ಹಾಗೆ ಟೀ ಪುಡಿಯ ಹಾಕ್ರಿ. ಸೊ ನೀವು ಯಾವುದು ಡೈಲಿ ಯೂಸ್ ಮಾಡ್ತೀರಿ ಅಲ್ವಾ ಟೀ ಪುಡಿ, ಸೊ ಅದನ್ನೇ ಹಾಕ್ಕೊಳ್ಳಿ, ಪರವಾಗಿಲ್ಲ, ಏನೂ ಆಗಲ್ಲ. ನಿಮಗೆ ಟೇಸ್ಟಿಗೆ ಬೇಕಾದರೆ ಇನ್ನೂ ಏಲಕ್ಕಿಯನ್ನು ಹಾಕ್ಕೊಳ್ರಿ. ಬಟ್ ನನ್ನ ಟೀ ಪುಡಿಯಲ್ಲಿ ಆಲ್ರೆಡಿ ಏಲಕ್ಕಿ ಮಿಕ್ಸ್ ಆಗಿರುತ್ತೆ, ಹಂಗಾಗಿ ನಾನು ಯಾವುದೇ ರೀತಿ ಡಿಕಾಷನ್ಗೆ ಏಲಕ್ಕಿನ ಬೇರೆ ಯಾವುದೂ ಹಾಕ್ತಾ ಇಲ್ಲ. ಸೊ ಈ ಟೀ ಪುಡಿ ಅಂದರೆ ಈ ಡಿಕಾಷನ್ ಒಂದು 2-3 ಮಿನಿಟ್ಸ್ ಚೆನ್ನಾಗಿ ಕುದಿಬೇಕು. ನೋಡ್ತಾ ಇದ್ದೀರಿ ಅಲ್ವಾ ಯಾವ ರೀತಿ ಕುದೀತಾ ಇದೆ ಅಂತ. ಸೊ ಚೆನ್ನಾಗಿ ಕುದಿ ಬರಬೇಕು. ನಾವು ಹೊರಗಡೆ ಹೋಗಿರ್ತೀವಿ ಅಲ್ವಾ, ಸೊ ಅಲ್ಲೆಲ್ಲ ಇದೇ ಥರನೇ ಮಾಡೋದು, ಡಿಕಾಷನ್ ಸಪ್ರೇಟು ಹಾಲು ಸಪ್ರೇಟು ಥರ. ಸೊ ಹಂಗಾಗಿ ನಾವು ಮನೇಲಿ ಇದೇ ಥರನೇ ಮಾಡೋದು. ಸೊ ಅದಾದಮೇಲೆ ಹಾಲು ತೆಗೆದಿಟ್ಕೊಂಡಿದ್ವಿ ಅಲ್ವಾ, ಸೊ ಅದನ್ನು 2 ಜನಕ್ಕೆ ಆಗಷ್ಟು ಟೀನ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಲು ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಲಾಸ್ಟಿಗೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ನೀವು ಸಕ್ಕರೆ ಆದರೂ ಹಾಕ್ಬೋದು, ಇಲ್ಲ ಬೆಲ್ಲ ಆದರೂ ಹಾಕ್ಬೋದು, ಅದು ನಿಮ್ಮ ಚಾಯ್ಸ್. ನಾನು ಸ್ವಲ್ಪ ಲೈಟಾಗಿ ಅಂದರೆ ಸಪ್ಪಗೆ ಟೀ ಕುಡಿತೀನಿ, ಹಂಗಾಗಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 2-3 ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಅದಾದಮೇಲೆ ಸಖತ್ತಾಗಿ ಟೀ ರೆಡಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇದೇನಪ್ಪ ಕಾಮನ್ನಾಗಿ ಟೀ ಮಾಡೋದು ಹೇಳ್ಕೊಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡಬೇಡಿ. ಇದೇನು ತುಂಬ ಗಟ್ಟಿಯಾಗಿರಲ್ಲ, ಬಟ್ ಅಷ್ಟೊಂದು ನೀರಾಗಿಯೂ ಇರಲ್ಲ. ಈ ಟೀ ಮಾತ್ರ ಸೂಪರಾಗಿ ಟೇಸ್ಟ್ ಇರುತ್ತೆ. ಇದ್ರ ಜೊತೆಗೆ ರಸ್ಕ್ ಏನಾದರೂ ಇದ್ದರೆ ತಿನ್ನಲಿಕ್ಕೆ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ನನಗಂತೂ ತುಂಬ ಫೇವ್ರೆಟ್, ಒಂಥರ ಚಾಯ್ ಲವರ್ ಅಂತಾರಲ್ವ, ಸೊ ನಾನಂತೂ ತುಂಬಾ ಇಷ್ಟಪಟ್ಟು ಕುಡಿತೀನಿ. ಏನಿಲ್ಲ ಅಂದರೂ ಪರ್ ಡೇ ನಾನೊಂದು 3-4 ಟೈಮ್ಸ್ ಆದರೂ ಟೀನ ಕುಡಿತಾನೇ ಇರ್ತೀನಿ. ನನಗಂತೂ ತುಂಬಾ ಇಷ್ಟ. ನಂತರ ಚಾಯ್ ಯಾರಾದರೂ ಇಷ್ಟಪಟ್ಟರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾಯ್ ಇಷ್ಟಪಡೋರಿಗೆ ಟ್ಯಾಗ್ ಮಾಡಿ. ಥ್ಯಾಂಕ್ ಯು.